ಮಾತನ್ನು ಬಾಲಚಂದ್ರ ಜಾರಕಿಹೊಳಿ ಹೇಳಿದ್ದು ಸ್ವಾಗತಾರ್ಹ. ಯಾಕಂತಂದ್ರೆ ನಮಗೆ ಜಾರಕಿಹೊಳಿ ಅವರು ವೈರಿಗಳು ಅಲ್ಲ, ಮಿತ್ರರು ಅಲ್ಲ, ಒಬ್ಬರ ರಾಜಕಾರಣಿ, ಒಬ್ಬ ಜನಕ್ಕೆ ಒಳ್ಳೆಯದನ್ನು ಮಾಡ್ಬೇಕಂತ ಬಯಸುವಂಥ ವ್ಯಕ್ತಿ ಅಂತ ನಾವು ತಿಳ್ಕೊಂಡಿದ್ವಿ. ಆ ದಿಶೆಯಲ್ಲಿ ಸ್ಟೆಪ್ ಏನು ತೊಗೊಂಡಿದ್ದಾರೆ. ಅದರಲ್ಲೂ ಘಟಪ್ರಭಾ ಶುಗರ್ ಫ್ಯಾಕ್ಟ್ರಿ ಬದಲ ಟೀಕೆ ಟಿಪ್ಪಣಿಗಳು ಅವ್ರಿಗೆ ನೋವು ಆಗ್ಯದ ಅಂತ ಅನ್ನಿಸ್ತದೆ. ಯಾಕಂದ್ರೆ ಅದನ್ನು ವ್ಯಕ್ತ ಮಾಡಿದರು. ಟೀಕೆ ಟಿಪ್ಪಣಿ ಮಾಡೋ ಅವಶ್ಯಕತೆ ಇಲ್ಲಪ್ಪ ಅನ್ನುವಾಗ ಪಾಪ ಹೇಳಿದ್ದಾರೆ. ಅದಕ್ಕೆ ನಾವು ಅದಕ್ಕೆ ಸ್ಪಂದಿಸಿ ಈ ಮಾತನ್ನು, ಅದರಲ್ಲೂ ಮುಖ್ಯವಾಗಿ ಅವರು ಒಂದು ಮಾತನ್ನು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಕಾರ್ಖಾನೆ ಅಭಿವೃದ್ಧಿಗಾಗಿ ಬೀರೇಶ್ವರ ಬ್ಯಾಂಕ್ನಲ್ಲಿ ನನ್ನ ಆಸ್ತಿಯನ್ನು ಅಡವಿಟ್ಟು ಸುಮಾರು 70 ಕೋಟಿ ಸಾಲ ಪಡೆದಿದ್ದೇನೆ. ಇದು ಬಹಳ ಮೆಚ್ಚುವಂಥದ್ದು. ಅವರ ಆಸ್ತಿ ಇಟ್ಟು 70 ಕೋಟಿ ಸಾಲ ಪಡೆದಾರ ಬೀರೇಶ್ವರ ಬ್ಯಾಂಕ್. ಅದು ಯಾರ್ದು? ನಮ್ಮ ಜೊಲ್ಲೆ ಅವ್ರದ್ದು. ಅಂದ್ರೆ ಈ ಶುಗರ್ ಫ್ಯಾಕ್ಟ್ರಿ ಬೆಳೆಸಬೇಕು, ದೊಡ್ಡ ಮಾಡ್ಕೋಬೇಕು, ಇದನ್ನು ಉಳಿಸ್ಕೋಬೇಕು ಅನ್ನೋದು ದಿಶೆಯಲ್ಲೇ ರೈತರು ಒಳ್ಳೇದು ಮಾಡಬೇಕು ಮತ್ತು ಕಾರ್ಮಿಕರು ಒಳ್ಳೇದು ಮಾಡ್ಬೇಕಂತೇಳಿ ಈ ನಿರ್ಧಾರ ತೆಗೆದುಕೊಂಡಿದ್ದೀನಿ ನಾನು ಅನ್ನುವಂಥ ಮಾತನ್ನು ಬಹಳ ನೊಂದು ಹೇಳಿದ್ದಾರೆ. ಅಥವಾ ನಾವು ಮಾಡಲೇಬೇಕಂತ ಕೆಲಸ ಇದು ಕರ್ತವ್ಯ ತಿಳ್ಕೊಂಡು ಹೇಳಿದ್ದಾರೆ. ಬಟ್ ಹೇಳಿದ್ದಾರೆ. ಅದರಿಂದ ಏನಪ್ಪ ಅಂತಂದ್ರೆ ಇನ್ನು ಮೋಸ್ಟ್ಲಿ ಘಟಪ್ರಭಾ ಶುಗರ್ ಫ್ಯಾಕ್ಟ್ರಿಗೆ ಶುಕ್ರದಶೆ ಆಗ್ತದೆ, ಬೆಳೀತದೆ ಅನ್ನೋದು ಭಾಳಷ್ಟು ಜನರ ಅಭಿಪ್ರಾಯ. ಮೋಸ್ಟ್ಲಿ ಬೆಳೀತದೆ. ಯಾಕಪ್ಪ ಅಂದ್ರೆ ಮುಖ್ಯವಾಗಿ ಯಾವುದೇ ಒಂದು ಇಂಡಸ್ಟ್ರಿ ಬೆಳೀಲಿ, ಏನೂ ಆಗಲಿ, ಬೆಳಿಬೇಕಾಗಿದ್ರೆ ಮುಖ್ಯ ಬೇಕಾಗಿದ್ದು ಫಂಡದ ಕೊರತೆ ಶುರು ಆಯ್ತಪ್ಪ ಅಂದ್ರೆ ಪ್ರಾಬ್ಲಮ್ ಸ್ಟಾರ್ಟ್ ಆಗಿಬಿಟ್ಟು ಯಾವುದೇ ಇಲ್ಲ. ಅದು ಅಂದ್ರೆ ಫಂಡ್ ಹಾಕೋದು ಮೊದಲು ಒಂದು ಇನ್ವೆಸ್ಟ್ಮೆಂಟ್ ಅಂತ ನಾವು ಕರ್ಕೊಳ್ತೀವಿ. ಆಲ್ರೆಡಿ ಅಲ್ಲಿ ಇತ್ತದು. ಯಾಕಂದ್ರೆ ಕೋಆಪರೇಟಿವ್ ಮೂವ್ಮೆಂಟ್ದಾಗ ಬೆಳೆದು ಬಂದಂಥ ಘಟಪ್ರಭಾ ಶುಗರ್ ಫ್ಯಾಕ್ಟ್ರಿ ಅನೇಕರ ಅವತ್ತು ತಮ್ಮ ಒಂದು ರೀತಿಯಿಂದ ಒಂದು ಕಾಲಕ್ಕೆ ಲಾಭದಲ್ಲೇ ಇತ್ತು. ಮತ್ತು ಆರಂಭದಲ್ಲಿ ಇವರು ಬಂದಾಗ, ಬಾಲಚಂದ್ರ ಜಾರಕಿಹೊಳಿ ಅವರು ಬಂದಾಗ ಅದನ್ನು ಗೆದ್ದು ತಮ್ಮ ವಶ ಮಾಡ್ಕೊಂಡಾಗ, ತಮ್ಮ ಬೆಂಬಲಿಗರ ಕೈಯಲ್ಲಿ ಅದನ್ನು ಕೊಟ್ಟಾಗ ಲಾಭದಲ್ಲೇ ಇತ್ತು. ನಂತರದಲ್ಲಿ ಅದ್ರ ಬಗ್ಗೆ ಏನೇನೇನು ಕೇಳಿದ್ವಿ, ಏನೇನೋ ಮಾತಾಡಿದ್ವಿ, ಎಲ್ಲನೂ ಅದು ಆ ಮಾತು ಬೇರೆ. ಮತ್ತು ಪ್ರತಿ ಚುನಾವಣೆಯಲ್ಲೂ ಸಹಿತ ಇವರು ವಿರೋಧಿಗಳು ಮೇನ್ ಈ ಘಟಪ್ರಭಾ ಶುಗರ್ ಫ್ಯಾಕ್ಟ್ರಿನ ರೆಫರ್ ಮಾಡಿ ಮಾತಾಡೋದನ್ನು ನಾವು ಕೇಳಿದ್ವಿ. ಅವ್ರು ಮಾತಾಡಿದ್ದು ಅವ್ರಿಗೆ ಗೊತ್ತದ. ಆ ದಿಶೆಯಲ್ಲಿ ನಾವು ವಿಮರ್ಶೆ ಮಾಡಿದ್ದು ಒಂದು ರೀತಿಯಿಂದ ನಮಗೆ ವೈಯಕ್ತಿಕ ಈಗ ಹೇಳಿದಂಗೆ ಬಾಲಚಂದ್ರ ಜಾರಕಿಹೊಳಿ ಅವರು ಒಳ್ಳೆ ಕೆಲಸ ಮಾಡಲಿ ಅನ್ನುವಂಥದ್ದು. ಯಾರು ಮಾಡಿದರೂ ಸಂತೋಷ.